ಮೊನ್ನೆ ನಮ್ಮ ಮರೋಣ ಗಾಡಿ ತೊಗೊಂಡು ಹೋದಾಗ ಸ್ವಲ್ಪ ನಂಬರ್ ಪ್ಲೇಟ್ ಏನೋ ಮಾಡ್ಕೊಂಬಂದಾನೆ. ಏನು ನಂಬರ್ ಪ್ಲೇಟ್ ಲೂಸ್ ಆಗಿದೆ ಗೈಸ್. ಗಂಗಾವತಿ APMC ಒಳಗಡೆ ಇರೋ AM ಹೋಟೆಲಿಗೆ ಬಂದಿದೆ ಸರ್. ಹೋಳ್ಗೆ ತೊಗೊಂಡ್ವಿ ಅಂದರೆ ನಾರ್ಮಲ್ ಹೋಳಿಗೆ ಅಲ್ಲ, ಶೇಂಗಾ ಹೋಳಿಗೆ ಗೈಸಿದೆ. ಮರೋಣ ಅವಾಗ ರಿಯಾಕ್ಷನ್ ಅವಾಗ ಕೊಟ್ಟಬಿಡ ನಾನು. ವೆಲ್ ಅಂದರೆ ವೆಲ್ ಇವತ್ತು ವೇಸ್ಟೆಡ್ ಗೈಸ್. ಇವತ್ತು ಭಾಳ ಕ್ರೇಜಿ ಇನ್ಸಿಡೆಂಟ್ಸ್ ಇವತ್ತು ನಡೆದವೆಲ್ಲ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಇದಕ್ಕೂ ಮಾಡ್ತೀವಿ ವಿಡಿಯೋ ಹಂಗೆ ಹಿಂಗೆ ಏನೇನೋ ಅನ್ನಕತ್ತಿದ್ರು ಒಟ್ಟು. ಏಯ್ ನೀ ಇಲ್ಲಿ ವ್ಲಾಗ್ ಮಾಡಾಯದೇನಿ ಇಲ್ಲಿ ಕಣ್ಣ ಎಮ್ಮೆ ಮಗಂಡವ ಇಲ್ಲಿ ಓದೂರ್ದ. ಇವತ್ತಂತೂ ಭಾಳ ಬೇಜಾರಾಗ್ತಿ ಇವತ್ತು. ಗುರು ಎಲ್ಲರೂ ನಮಸ್ಕಾರ ರೀ, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗಿಗೆ ಸ್ವಾಗತ ರೀ, ಸುಸ್ವಾಗತ ರೀ. ಇವತ್ತು ನಾವು ಹೊಂಟಿರೋದು ಲಿಟಲ್ ಬಿಟ್ ಆಫ್ ಪ್ರಮೋಷನಿಗೆ. ಅದಕ್ಕೆ ಮೊನ್ನೆ ನಮ್ಮ ಮರೋಣ ಗಾಡಿ ತೊಗೊಂಡು ಹೋದಾಗ ಸ್ವಲ್ಪ ನಂಬರ್ ಪ್ಲೇಟ್ ಏನೋ ಮಾಡ್ಕೊಂಬಂದಾನೆ. ಏನು ಬಿದ್ದಾನೆ ನನಗೂ ಗೊತ್ತಿಲ್ಲ. ಅದಕ್ಕೆ ಸ್ವಲ್ಪ ನಂಬರ್ ಪ್ಲೇಟ್ ಲೂಸ್ ಆಗಿದೆ ಗೈಸ್. ಅದಕ್ಕೆ ಈಗ ಅದಕ್ಕೆ ಹಾಕ್ಸಕತ್ತೀವಿ. ಅದಕ್ಕೆ ಈಗ ಆದರೂ ಎಲ್ಲಿ ಬೆಳೆಸಿಲ್ಲ ಅವನು ಅಲ್ಲ ಹೇಳ. ನಾನೇನು ಎಲ್ಲರೂ ಗಾಡಿಗೆ ಬೀಳ್ತಾರ. ಸೀದಾ ನಾವು ಎಲ್ಲ ಸ್ವಲ್ಪ ಇದಿತ್ತು ಮಾತಾಡಾದ್ಮೇಲೆ ಗಂಗಾವತಿ APMC ಒಳಗಡೆ ಇರೋ AM ಹೋಟೆಲಿಗೆ ಬಂದಿದೆ ಸರ್. ಅಂದರೆ ಖಾನಾವಳಿ ಅಂತ ಗೈಸ್. ಇಲ್ಲೇ ಹೋಳ್ಗೆ ತೊಗೊಂಡ್ವಿ ಅಂದರೆ ನಾರ್ಮಲ್ ಹೋಳಿಗೆ ಅಲ್ಲ, ಶೇಂಗಾ ಹೋಳಿಗೆ ಗೈಸಿದೆ. ಉಣದ್ದಲ್ಲ ಮತ್ತು ಗೈಸ್ ಲಿಟ್ರಲಿ ಟೇಸ್ಟು ಎಷ್ಟು ಕ್ವಾಂಟಿಟಿ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ಅಂದರೆ ಈ ಕಡೆ ಇದು ವೀಡಿಯೋ ಮಾಡೋಕ್ಕೂ ಬಂದೀವಿ, ಈ ಕಡೆ ಟೇಸ್ಟ್ ನೋಡೋಕ್ಕೂ ಬಂದೀವಿ. ಭಾಳ ಅವಾಗೆ ವೈರಲ್ ಆಗಿದೆ ಅದು. ಅಂದರೆ ಟೇಸ್ಟ್ ನೋಡ್ಬೇಕು ಅನ್ನೋದಿತ್ತು. ಹೋಳ್ಗೆ ಟೇಸ್ಟ್ ಅಂತೂ ಸೇಮ್ ಗೈಸ್, ಮನೆ ಮಾಡಿರ್ತಾರೆ ಅದೇ ಥರ ಸೈಗೆ ಇದೆ. ಜನರು ಹಂಗೆ ಇನ್ನೂ ಮುಗಿಯ ಬಿದ್ದಾರೆ. ಇನ್ನೂ ಇದು ನಿಂತು ತಿನ್ನೋದು ಬೇರೆ ಗೈಸಿದೆ. ಮಕ್ಕಳು ಇನ್ನೂ ಕುಂತಿರೋದೈತೆ. ಹೋಗೋಣ ಅವಾಗ ರಿಯಾಕ್ಷನ್ ಅವಾಗ ಕೊಟ್ಟಬಿಡ ನಾನು. ಏನು ಕಾಣ್ತಿ ಗೊತ್ತಾ? 0.5 ಅಗೋಣ ತಮ್ಮನೇಲಿ ಇಡೋದೇ ಬೇಡ. ಏನು ಇದೊಂದೇ ಗೈಸ್. ಇವತ್ತು ಡೇಸ್ ವೆಲ್ ಅಂದರೆ ವೆಲ್ ಇವತ್ತು ವೇಸ್ಟೆಡ್ ಗೈಸ್. ಇವತ್ತು ಭಾಳ ಕ್ರೇಜಿ ಇನ್ಸಿಡೆಂಟ್ಸ್ ಇವತ್ತು ನಡೆದವೆಲ್ಲ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಯಾಕೆಂದ್ರೆ ಕಂಡೀಷನ್ಸ್ ಆ ಥರ ಇತ್ತು. ನಿಮಗೆ ಇದ್ರ ಎಂದಿಲ್ದು ಏನು ಅಂತಂದ್ರೆ ಈಗೇನು ನಾವು ಗಂಗಾವತಿಗೆ ಹೋದಾಗ ಅದೇನು ಊಟ ಮಾಡಿದ್ದೇನು ತೋರಿಸಿದ್ವಲ್ಲ, ಈ ಕಡೆ ಊಟ ಅಂದ್ರೆ ಪ್ರಮೋಷನ್ ಕೇಳಿವಿ ಗೈಸ್. ವೀಡಿಯೋ ಮಾಡೋಕ್ಕೆ ಕೇಳಿದ್ವಿ. ಇಲ್ಲ ಅಂತ ಅದು ಅಂತ ಆಯಿತು ಮಾಡಿರಿ, ಅಲ್ಲಿ ಇನ್ನೊಬ್ರು ಇರ್ತಾರೆ ಕೇಳ್ರಿ ಅಂತಂದ್ರೆ ಆಯಿತು ಅಂತಂದು ನಾವು ಕೇಳಿದ್ವಿ ಗೈಸ್. ಅಲ್ಲಿ ಆಯ್ತು ಮಾಡಿರಿ ಅಂತಂದ್ರೆ ಮಾಡಿರಿ ಅಂತಂದ ಮೇಲೆ ಮಾಡಾಕತ್ತೀವಿ. ಹಂಗೆ ಒಂದು ಮೇನ್ ಸ್ಟಾರ್ಟಿಂಗ್ ಹೋಳ್ಗೆ ಇತ್ತು, ಚಪಾತಿ ಅದೆಲ್ಲ ಆ್ಯಂಗಲ್ಗೆ ಹೆಂಗೆ ತೋರಿಸಿದ್ವಿ ನಿಮಗೆ. ಅದೆಲ್ಲ ತೋರಿಸಿ ಎಲ್ಲ ಆದ್ಮೇಲೆ ಕಟ್ ಮಾಡಿ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಗಲ್ ಎಲ್ಲ ತೊಗೊಂಡಾದ್ಮೇಲೆ ಸ್ಟಾರ್ಟ್ ಮಾಡಿದಾಗ ಅಲ್ಲಿಂದ ದೂರ್ಲಿಂದ ಅದೇ ಅವರೇ ಅರ್ಸಾಡಕತ್ತಿದ್ರು ಅಲ್ಲಿರೋ ವರ್ಕರ್ಸ್. ಈಗ ಎದಕ್ಕೆ ಮಾಡ್ತೀವಿ ವಿಡಿಯೋ ಹಂಗೆ ಹಿಂಗೆ ಏನೇನೋ ಅನ್ನಕತ್ತಿದ್ರು. ಒಟ್ಟು ಅಂದರೆ ನಮ್ಮ ಪೇಜೇನು ನೋಡಿಲ್ಲ ಅವರು. ಒಟ್ಟು ವೀಡಿಯೋ ಎದಕ್ಕೆ ಅಂದ್ರೆ ಏನು ಅವ್ರ ಇಂಟೆನ್ಷನ್ ಗೈಸ್. ಏನು ನಾವು ಅದ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ. ಅರ್ಧ ಮಾಡಿಬಿಟ್ವಿ. ನಮಗೇನು ಅನ್ನ ಸಾಂಬಾರು ಇನ್ನೊಂದು ಆ್ಯಕ್ಷನ್ ಇದ್ದಿಲ್ಲ ಗೈಸ್. ಸಾಂಬಾರು ಅಂತೂ ಗಮ್ ಅಂತ ಸ್ಮೆಲ್ ಇತ್ತು. ಫುಲ್ ಬ್ಯಾಟಿಂಗ್ ಮಾಡ್ಬೇಕಂದ್ರೆ ಡಿಸೈಡ್ ಆಗಿದ್ವಿ. ಹೋಗಿ ಹಂಗೆ ಮಾಡ್ಬೇಕಾದ್ರೆ ಏನಾಯಿತು, ಪೂರಾ ಮಾಡಾಕತ್ತೀವಿ ಎಲ್ಲ ಆಯಿತು. ಅಲ್ಲಿಂದ ಏನೇನು ಅಂದ್ರೆ ಹಂಗೆ ಬೇಡ ಮಾಡ್ಸೋದು ಬೇಡ ಹಿಂಗೆ ಅಂತ ಏನೋ ಅನ್ನಕತ್ತಿದ್ದೆ. ಹಂಗೆ ಅನ್ಬೇಕಾದ್ರೆ ಸೀದಾ ಈಗ ನಾನು ಏನು ಹಂಗೆ ಅನ್ಬೇಕಾದ್ರೆ ಸೀದಾ ಏನು ಮಾಡಿಬಿಟ್ಟೆ ಗೈಸ್. ವರುಣ ನಾನು ಕೇಳಿದ್ವಿ, ಲೇ ಹೋಗ್ಬಿಡಣ ಬಾಲೆ ಅಂತಂದ ವರುಣ. ಅನ್ನ ಸಾಂಬಾರ್ಲೆ ಅಂತ ನಾನಂದೆ. ಹೌದು ಬಿಡು, ಮತ್ತು ಅನ್ನ ಸಾಂಬಾರು ಮಿಸ್ಸಿಂಗ್ ಐತಿ, ಏನು ಮಾಡೋಕ್ಕಾಗಲ್ಲ ಅಂತಂದು ಸೀದಾ ಗೈಸ್ ಅವ್ರಿಗೆ ಗೊತ್ತಿಲ್ಲದಂಗೆ ಊಟ ಮಾಡಿದ್ವಿ. ಪ್ಲೇಟ್ ಇಟ್ವಿ, ಕೈ ತೊಗೊಂಡ್ವಿ, ಬಂದ್ವಿ ಗೈಸ್. ಇದು ನಮಗೆ ಇನ್ಸಿಡೆಂಟ್ ನಮಗೇನಿದೇನು ಕಾಸೇನಲ್ಲ. 100 days ಚಾಲೆಂಜ್ ನಾವೇನು ತೊಗೊಂಡಿದ್ವಲ್ಲ ಬ್ಲಾಗ್ಸಿಗೆ ತೊಗೊಂಡು ಕಿರಣ್ ಚಾನಲ್ಲಾಗ, ಅದರಷ್ಟು ನಮಗೆ ಏಯ್ ನೀ ಇಲ್ಲಿ ಬ್ಲಾಗ್ ಮಾಡಾಯದೇನಿ ಇಲ್ಲಿ ಕಣ್ಣ ಎಮ್ಮೆ ಮಗಂಡವ ಇಲ್ಲಿ ಓದೂರ್ದ. ಎಸ್ ಅವಾಗ ಚಾಲೆಂಜ್ ತೊಗೊಂಡಾಗ ಇಂಥವು ಬೇಜಾನ್ ಅನ್ಭವಿಸ್ವಿ. ಯಾಕಂದ್ರೆ ನಮ್ಗೆ ವಾರಕ್ಕೆ ಒಂದ್ಸಲ ಹೋಗ್ತಿದ್ವಿ. 7 ವೀಡಿಯೋಸ್ ಬೇಕೇ ಬೇಕು ಒಂದು ವಾರಕ್ಕೆ. ಒಬ್ಬರು 10 ಏನಿಲ್ಲ ಅಂದ್ರೆ ನಾವು ನಿಯರ್ ಬೈ ಒಂದು 15 ವೀಡಿಯೋಸ್ ಅಂತಂದ್ರು ಅದ್ರೊಂದು 3-4 ವೀಡಿಯೋಸ್ ಹಿಂಗೆ ಆಗ್ಬಿಡೋದು. ಬೇಡ ವೀಡಿಯೋ ಮಾಡೋದು ಬೇಡ ಅಂದ್ರೆ ಒಬ್ಬೊಬ್ರು ಕಣ್ಣಸರಾಗತ್ತೆ, ಒಬ್ಬೊಬ್ರು ಏನಾರು ಮಾಡ್ತಾರೆ, ಏನೋ ಬ್ಯಾಡ್ ರಿವ್ಯೂಸ್ ಕೊಡ್ತಾರೇನೋ ಹಂಗೆ ಅವ್ರವ್ರ ಇಂಟೆನ್ಷನ್ ಗೈಸ್. ಯಾಕಂದ್ರೆ ಈಗ ಸೋಷಿಯಲ್ ಮೀಡಿಯಾ ಇರೋ ಪವರ್ನ ನಾವು ಗೈಡ್ ಮಾಡ್ಬೇಕತ್ತ. ಯಾಕಂದರೆ ನಮ್ಮಲಿಂದ ಅವ್ರ ಬೆನಿಫಿಟ್ ಇರುತ್ತೆ ಹೊರತು ಅವ್ರಲ್ಲಿಂದ ನಮಗೇನಿರೋದು. ನಮಗೇನು ಫಾಲೋವರ್ಸು ಅಷ್ಟೇ ಬೆನಿಫಿಟ್, ರೊಕ್ಕಾಗಿ ಅವೆಲ್ಲ ಏನು ಬರೋಲ್ಲ. ಇಂಥ ಇನ್ಸಿಡೆಂಟ್ಸ್ ಗೈಸ್ ಇವತ್ತಂದ್ರೂ ಭಾಳ ಬೇಜಾರಾಗ್ತಿ ಇವತ್ತು. ಅಂದರೆ ಸ್ಟಾರ್ಟಿಂಗೇ ಇಲ್ಲ ಅಂದ್ಬಿಟ್ರೆ ನಮಗೆ ಅಷ್ಟೇನು ಬೇಜಾರಾಗ್ತಿದ್ದಿಲ್ಲ, ನಾರ್ಮಲ್ ಅಂತಂದು. ಊಟ ಮಾಡಿ ಅರ್ಧ ಇದು ಆಗಿ ಹಂಗೆ ದೂರ್ಲಿಂದ ಇಂಡೈರೆಕ್ಟಾಗಿ ಹೇಳಿದ್ರೆ ಆಗತ್ತೆ ಗೈಸ್. ಏನಾಗುತ್ತೆ
ಇವತ್ತು ಅದೊಂದು ಇನ್ಸಿಡೆಂಟ್. ಇವತ್ತು ಇನ್ನೊಂದು ಬೆಳಗಿನ ಸ್ವಲ್ಪ ಅಮೌಂಟ್ ಇತ್ತು, ಅದು ಸ್ವಲ್ಪ ಕಳ್ಕೊಂಬಿಟ್ಟೆ ಗೈಸ್. ಅದು ಮನೆಗೆ ಕಳೆದೈತಿ, ಎಲ್ಲಿ ಹೋಗೈತೆ ಗೊತ್ತಿಲ್ಲ. ಅದೊಂದು ಸ್ವಲ್ಪ ಭಾಳ ಇದರಾಗೆ ಇದ್ದೀನಿ ಇನ್ನು. ಅದಕ್ಕೆ ಇವತ್ತು ಅದೊಂದು ಆಗೈತಿ. ಸ್ವಲ್ಪ ಇನ್ನೊಂದು 2-3 ಇದು ಬರೋದು, ಅದು ಸ್ವಲ್ಪ ಕೈ ಮೀರಿ ಹೋಗೈತೆ. ಬರೀ ದಿನ ಬರೀ ಇವತ್ತು ಬರೀ ಇದೇ ಆಗ್ಬಿಟ್ಟೈತೆ ಗೈಸ್ ಇವತ್ತು. ಏನೋ ಹಿಂಗೆ ಆಗ್ಬಿಟ್ರೆ ನಮ್ಮದು ಊಟದ ವಿಷಯದಾಗ ಹಿಂಗೆ ಆಗ್ಬಿಟ್ರೆ ಅಂದ್ರೆ ಭಾಳ ಹೆವಿ ಯಾರಿಗಾರ ಇರಲಿ ಗೈಸ್, ನಮಗಂತಲ್ಲ. ಊಟದ ವಿಷಯದಾಗ ಹಿಂಗೆ ಆಯ್ತಂದ್ರೆ ಅದು ಎಲ್ಲರಿಗೂ ಆಲ್ಮೋಸ್ಟ್ ಎಲ್ಲರಿಗಂದ್ರೆ ಎಲ್ಲರಿಗೂ ತ್ರಾಸು ಹೊಡೆತೈತೆ ಅದು. ಅದಕ್ಕೆ ಹಿಂಗೆ ಆಗ್ತಾವೆ ಗೈಸ್ ಇನ್ಸಿಡೆಂಟ್ಸ್. ಒಂದೊಂದು ಸಲ ನಮ್ದು ಒಂದು ವೀಡಿಯೋ ಮಾಡೋಕ್ಕೆ ಈ ಥರ ಕ್ರಿಟಿಕಲ್ ಇರುತ್ತೆ. ನಾರ್ಮಲ್ ವೀಡಿಯೋಸಿಗೆ ನಮಗೇನು ಇದೆ ಅಲ್ಲ, ಯಾಕಂದರೆ ಒಂದು ಫುಡ್ ಬ್ಲಾಗ್ ಮಾಡೋಕತ್ತೆ, ಒಂದು ಫುಡ್ಡಿನ ವೀಡಿಯೋ ಮಾಡೋಕ್ಕಂದ್ರೆ ಎಕ್ಸ್ಪ್ಲೋರ್ ಮಾಡಬೇಕಾಗತ್ತೆ, ಎಲ್ಲಿ ಏನು ಕಮ್ಮಿ ಸಿಗುತ್ತೆ ನೋಡ್ಬೇಕಾಗತ್ತೆ. ಕಮ್ಮಿ ಸಿಕ್ಕರು ಅವ್ರು ವೀಡಿಯೋ ಮಾಡೋಕ್ಕೆ ಬಿಡ್ತಾರಿಲ್ಲ ಅನ್ನೋದಾಗತ್ತೆ. ನಮ್ಮ ಎಕ್ಸ್ಪೀರಿಯೆನ್ಸ್ ಪ್ರಕಾರ ನಮಗೆ ಆಗಿರೋ ಎಕ್ಸ್ಪೀರಿಯೆನ್ಸ್ ಅಂದರೆ ಅಂದರೆ ಈ ಫುಡ್ ಇದು ನೋಡಿಬಿಟ್ರೆ ಗೊತ್ತಾಗ್ಬಿಡುತ್ತಾ ಇದೆಲ್ಲ ಈಗ ಅಂದರೆ ಇದು ಲಕ್ಷ ಗಂಟಲೆ ಹೋಗೋ ವ್ಯೂಸು, ಮಿಲಿಯನ್ಸ್ ಗಂಟೆ ಹೋಗೋ ವ್ಯೂಸು ಕಂಟೆಂಟ್ ಇದು ಅಂತ ಅನಿಸ್ಬಿಡುತ್ತೆ ನಮಗೆ ನೋಡ್ಕೊಳ್ಳೋದು. ಯಾಕಂದ್ರೆ ನಮಗೆ 100 ಡೇ ಚಾಲೆಂಜಾಗೆಲ್ಲ ಎಕ್ಸ್ಪೀರಿಯೆನ್ಸ್ ಆಗ್ಬಿಡುತ್ತೆ ಗೈಸ್, ಯಾವ ವೀಡಿಯೋಸ್ ಹೆಂಗೆ ಓಡ್ತಾವೆ ಅಂತ ಅನ್ನೋದು. ಅದಕ್ಕೆ ಈ ನಮ್ಮ ಹುಲಿದು ಸ್ವಲ್ಪ ಎಕ್ಸಾಮು ಎಲ್ಲ ಆಯ್ತಂದ್ರು ಈಗೇನೋ ಮತ್ತೊಂದು 15ನೇ ತಾರೀಕಿನಿಂದ ನೆಕ್ಸ್ಟ್ 2ನೇ ತಾರೀಕು ಮಟ್ಟ ಇಂಟರ್ನ್ಶಿಪ್ ಕ್ಲಾಸಸ್ ಅಂತ ಕಂಪಲ್ಸರಿ ಅಟೆಂಡ್ ಆಗ್ಬೇಕಂತ ಹೇಳ್ಯಾರ. ಮತ್ತೆ ಅಲ್ಲಿ ಗ್ಯಾಪ್ ಆಗದೈತಿ. ಈ ಕಡೆ ಸ್ವಲ್ಪ ಬಿಸ್ನೆಸ್ ಸ್ವಲ್ಪ ಟೈಟು ಇಲ್ಲೆಲ್ಲ ಎಕ್ಸೆಟ್ರಾ ಹೆವಿ ಅಂದರೆ ಹೆವಿ ಹೊಡೆಯಾಗತ್ತೆ ಗೈಸ್. ಏನು ಮಾಡೋಕ್ಕಾಗಲ್ಲ, ಟೈಮ್ ಗೈಸ್ ಅಂತ ಹೇಳ್ಬೇಕು. ಅದಕ್ಕೆ ಫಸ್ಟ್ ಟೈಮ್ ನೋಡಕತ್ತೀರಿ ಅಂದರೆ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಗೈಸ್, ಮಾಡಿಸ್ರಿ ಅಂತ ಹೇಳ್ಕೊತ ಲೆಟ್ಸ್ ಗೋ ಟೇಕ್ ಕೇರ್, ಗುಡ್ ನೈಟ್, ಸ್ವೀಟ್ ರಿಮೈಂಡ್.